ಇವಾಗ ಟೈಮ್ ಬಂದು 5:30 ಬರ್ತೀನಿ ಅಂದ್ಲು. ಸೊ ಅದಕ್ಕೆ ನಾನು ಹಿರಿಯೂರೇ ನನ್ನ ಫ್ರೆಂಡು ಫ್ರಸ್ಟ್ರೇಷನ್ ಫುಲ್ ನಾನು ತಿಂದುಬಿಟ್ಟೆ. ಇದರಿಂದ ಹೆಬ್ಬಾಳಕ್ಕೆ ಹೋಗ್ಬೇಕು. ಇವ್ರು ಬಂದ ತಕ್ಷಣ ನನ್ನ ಮಗಳು ಮಾಡಿದ ಫಸ್ಟ್ನೇ ಕೆಲಸ ಏನು ಆಲ್ ಆಫ್ ಏಷ್ಯಾ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟ್ ಕಡೆಗೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್ ಎಲ್ಲರೂ ಹೇಗಿದ್ದೀರಿ? ನಾನಂತೂ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್ ಇವಾಗ ಟೈಮ್ ಬಂದು 5:30 ಬೆಳಗಿನ ಜಾವ. ಇವಳಿಗೂ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದೆ. ಫುಲ್ಲು ನಿದ್ದೆಯಲ್ಲಿದ್ದಾಳೆ, ಇನ್ನು ನಿದ್ದೆ ಕಂಪ್ಲೀಟ್ ಆಗಿಲ್ಲ ಅವಳಿಗೂ. ನೋಡ್ತಾ ಇದ್ದೀರಲ್ಲ ಎಷ್ಟು ಕತ್ಲೆ ಇದೆ ಹೊರಗಡೆ. ಇಷ್ಟು ಬೆಳಗ್ಗೆನೇ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೀವು ಆಲ್ರೆಡಿ ತಮ್ಮನೇಲಲ್ಲಿ ನೋಡಿದ್ದೀರಾ. ಇವತ್ತು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ ಗೈಸ್. ಯಾಕೆ ಹೋಗ್ತಾ ಇದ್ದೀನಿ ಅಂತ ಮುಂದೆ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನೋಡಿ ಹೇಳ್ತಾ ಹೋಗ್ತೀನಿ. ನೋಡಿ ಇವಾಗ ಬೆಳಗ್ಗೆ ಆಯಿತು, ಆಲ್ಮೋಸ್ಟ್ 7:30 ಆಗಿದೆ ಇವಾಗ ಟೈಮು. ಗೈಸ್ ನಾವಿವಾಗ ಆಲ್ಮೋಸ್ಟ್ ಚಿತ್ರದುರ್ಗ ರೀಚ್ ಆಗಿದ್ದೀವಿ. ಇವಳು ಕೂಡ ಎದ್ಲು. ನನ್ನ ಮಗಳಿಗೆ ಬೆಳಗ್ಗೆನೇ ಸ್ನಾನ ಮಾಡಿಸ್ಕೊಂಡು ಕರ್ಕೊಬಂದಲ್ಲ, ನಮ್ಮಮ್ಮ ಎಲ್ಲಿಗೋ ಕರ್ಕೊಂಡು ಹೋಗ್ತಾಳೆ ಅಂತ ಫುಲ್ ಖುಷಿ ಗೈಸ್ ಅವಳಿಗೆ. ಇವತ್ತು ಟ್ರಾವೆಲಿಂಗ್ ಅಂದರೆ ಇಷ್ಟ ಅವಳಿಗೆ. ಇದು ಚಿತ್ರದುರ್ಗದಲ್ಲಿರೋ ಆಂಜನೇಯ ಸ್ವಾಮಿ ಟೆಂಪಲ್ ಗೈಸ್ ಇದು. ಇವಾಗ ನನ್ನ ಫ್ರೆಂಡ್ ಬರ್ತೀನಿ ಅಂದ್ಲು. ಸೊ ಅದಕ್ಕೆ ನಾನು ಹಿರಿಯೂರಲ್ಲಿ ಇಳಿದೆ. ಅಲ್ಲಿಂದ ಅವಳಿಗೆ ಹೊಟ್ಟೆ ಹಶ್ವಾಗಿರ್ತಲ್ಲ, ಅದಕ್ಕೆ ಟಿಫನ್ ಮಾಡ್ಸೋಣ ಅಂತ ಕರ್ಕೊಂಡು ಇಳಿದೆ ಗೈಸ್ ನಾನು ಕೆಳಗಡೆ. ಅವಳಿಗೆ ಟಿಫನ್ ಮಾಡಿಸ್ಬಿಟ್ಟು ನಾನು ಇವಾಗ ವಾಪಸ್ ಬಸ್ ಸ್ಟ್ಯಾಂಡಿಗೆ ಬಂದೆ ಗೈಸ್. ನೋಡಿ ಗೈಸ್, ಇವಳೇ ನನ್ನ ಫ್ರೆಂಡು. ವೆಯ್ಟ್ ಮಾಡ್ತಾ ಇದ್ದಾಳೆ, ಫೋನ್ ಮಾಡ್ತಿದ್ದಾಳೆ ಇಲ್ಲಿದೆಯಾ ಅಂತ. ಏನು ಸಂಗೀತ, ಆರಾಮ? ಯಾಕೆ ಫ್ರಸ್ಟ್ರೇಷನ್ಗೆ ಹೋಗ್ಬಿಟ್ಟು? ನನಗೆ ಬಸ್ಸಲ್ಲಿ ಸೀಟ್ ಸಿಗಲಿಲ್ಲ, ಅದಕ್ಕೆ ಫ್ರಸ್ಟ್ರೇಷನ್ ಫುಲ್. ಅದರಲ್ಲಿ ನೀನೊಂದು ಕಾಟ ಕೊಟ್ಟಲ್ಲ, ಸಾಕಾಗ್ಬಿಡ್ತು. ನನ್ನ ಮಗ ಬಳ್ಳಾರಿಯಿಂದ ಕುಂದಿಸ್ಕೊಂಡ್ಬಂದಿನಿ ನಾನು. ಹಾಯ್ ಬಬ್ಲು, ಹಾಯ್. ಬಾಬಾ ಏನು ಬೇಕು ಬಬ್ಲು? ಲಾಲಿಪಾಪ್. ಸ್ಯಾನ್ ಅವನಿಗೆ ಲಾಲಿಪಾಪ್ ಅಂತೆ, ನಾನು ತಿಂದುಬಿಟ್ಟೆ. ಪಾಪು ಅಲ್ಲ, ಆಧಾರ್ ಕಾರ್ಡ್ ನೋಡಿ ನಂಬರ್ ಮತ್ತೆ ನಂಬರ್ ಕೊಡ್ತೀನಿ. ಅವರಿಬ್ಬರು ಸಿಕ್ಕಾಪಟ್ಟೆ ತರಲೆ ಮಾಡ್ತಾಯಿದ್ರು, ಅದಕ್ಕೆ ಅವ್ರನ್ನ ಮುಂದೆ ಕೂರಿಸ್ಬಿಟ್ಟು ನಾನು ಹಿಂದ್ಗಡೆ ಸೀಟಲ್ಲಿ ಬಂದು ಕೂತಿದ್ದೀನಿ ಗೈಸ್. ಇವಾಗ ನನ್ನ ಫ್ರೆಂಡು ಮೆಜೆಸ್ಟಿಕ್ಕಿಗೆ ಹೋಗಿ ಇಳಿತಾಳೆ ಗೈಸ್. ನಾನಿವಾಗ ಗುರುಗುಂಟೆಪಾಳ್ಯದಲ್ಲಿ ಇಳಿತೀನಿ. ಅವಳು ಆಂಜನೇಯ ಸ್ವಾಮಿ ಟೆಂಪಲಿಗೆ ಬಂದಿದ್ಲು ಗೈಸ್, ಅದಕ್ಕೆ ಅವಳು ಮೆಜೆಸ್ಟಿಕ್ಕಿಂದ 7 ಕಿಲೋಮೀಟರ್ಸ್ ಅಂತೆ. ಅವಳು ಅಲ್ಲಿಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾಳೆ. ನಾನು ಇವಾಗ ಗುರುಗುಂಟೆಪಾಳ್ಯದಲ್ಲಿ ಇಳಿದಿದ್ದೀನಿ, ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ ಗೈಸ್ ಇಲ್ಲಿ. ಗೈಸ್ ಇವಾಗ ನಾವು ಮುಂದೆ ಗುರುಗುಂಟೆಪಾಳ್ಯದಿಂದ ಹೆಬ್ಬಾಳಕ್ಕೆ ಹೋಗಬೇಕು. ಬಸ್ ಬಂತು, ಸೊ ಇವಾಗ ನಾವು ಹೆಬ್ಬಾಳಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ನಾವೇನು ನಿಂತಿದ್ದೀವಲ್ಲ, ಇದು ಪಕ್ಕದಲ್ಲಿರೋದು ಹೆಬ್ಬಾಳ ಕೆರೆ. ಫಸ್ಟಿಗೆ ಫುಲ್ ನೀರಿತ್ತು, ಇವಾಗ ಸ್ವಲ್ಪನೂ ನೀರೇ ಇಲ್ಲ, ಫುಲ್ ಖಾಲಿ ಆಗೋಗ್ಬಿಟ್ಟಿತ್ತು ಗೈಸ್. ನಮ್ಮ ಮನೆಯವ್ರು ಬಂದ ತಕ್ಷಣ ನನ್ನ ಮಗಳು ಮಾಡಿದ ಫಸ್ಟ್ನೇ ಕೆಲಸ ಏನಂದರೆ, ಪಪ್ಪ ಮಮ್ಮಿ ಬೇಯಿತು ಅಂತ ಹೇಳೋದು. ಇನ್ನೂ ಮುಗೀತು ಗೈಸ್, ಅವಳು ನನ್ನ ಹತ್ರ ಬರೋದೇ ಇಲ್ಲ.
ಒಂದು ಖುಷಿ ವಿಚಾರ ಏನಂದರೆ ನಮ್ಮ ಮನೆಯವ್ರ ಹತ್ರ ಇದ್ದಾಗ ಅವಳು ನನ್ನ ಹತ್ರನೇ ಬರಲ್ಲ, ಆರಾಮಾಗಿರ್ಬೋದು ಗೈಸ್. ಗೈಸ್, ನೀವೇನು ನೋಡ್ತಾ ಇದ್ರಲ್ವಾ, ಇದೇ L&T ಕಂಪ್ನಿ. ಅದ್ರ ಪಕ್ಕದಲ್ಲಿರೋದೇ ಮಾಲ್ ಆಫ್ ಏಷ್ಯಾ. ನಮ್ಮ ಬ್ಯಾಂಗ್ಳೂರಲ್ಲಿ ಫಸ್ಟ್ ಬಿಗ್ಗೆಸ್ಟ್ ಮಾಲ್ ಗೈಸ್ ಇವಾಗ ಪ್ರೆಸೆಂಟಲ್ಲಿ ಮಾಲ್ ಆಫ್ ಏಷ್ಯಾ. ಗೈಸ್, ನಾವಿವಾಗ ಬ್ಯಾಂಗ್ಳೂರು ಏರ್ಪೋರ್ಟ್ ಹೋಲ್ ಸೈಡಲ್ಲಿ ಇದ್ದೀವಿ ಗೈಸ್. ಇವಾಗ ಬೇಕ್ರಿಲಿ ಏನಾದರೂ ಸ್ವಲ್ಪ ತಿಂದೋಗೋಣ ಸ್ನ್ಯಾಕ್ಸ್ನ ಅಂತ ಬೇಕ್ರಿಗೆ ಬಂದಿದ್ದೀವಿ. ಈ ಬೇಕ್ರಿ ಹೆಸರು ಮಯೂರ ಬೇಕ್ರಿ ಆ್ಯಂಡ್ ಜ್ಯೂಸ್ ಅಂತ. ಗೈಸ್, ನನಗೆ ಚಿಕ್ಕವಳಿದ್ದಾಗಿಂದನೂ ಒಂದೇ ಒಂದು ಡೌಟು, ಬೇಕ್ರಿಲಿ ಇಷ್ಟೊಂದು ಸ್ನ್ಯಾಕ್ಸ್ ಮಾಡಿರ್ತಾರಲ್ಲ, ಇವು ಏನು ಕೆಟ್ಟೋಗಲ್ವಾ ಅಂತ. ನಮ್ಮ ಮನೇಲಿ ಏನಾದರೂ ಸ್ವೀಟ್ಸ್ ಮಾಡಿ 1 ವೀಕ್ ಇಟ್ಟರೆ ಎಷ್ಟು ಬೇಗ ಕೆಟ್ಟೋಗ್ತವೆ. ಇವ್ರು ಇಷ್ಟೊಂದು ಮಾಡಿರ್ತಾರೆ, ಡೈಲಿ ಇಷ್ಟು ಸೇಲ್ಸ್ ಆಗ್ತದ ಏನೋಪ್ಪ, ಬೇಕ್ರಿಯವ್ರಿಗೆ ಗೊತ್ತು. ನಮ್ಮ ಮೇಡಮ್ ಅವರು ಬಂದ ತಕ್ಷಣ ಫಸ್ಟ್ ಒಂದು ಲಾಲಿಪಾಪ್ನ ತೊಗೊಂಡ್ರು. ಅವ್ರದ್ದು ಸ್ಟಾರ್ಟರ್ಸ್ ಅದೇ ಲಾಲಿಪಾಪ್. ಗೈಸ್, ಇವಾಗ ಸ್ನ್ಯಾಕ್ಸ್ ಎಲ್ಲ ತಿಂದಿದ್ದಾಯಿತು, ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ವಿ. ಇವಳು ಸ್ವಲ್ಪ ಜ್ಯೂಸ್ ಎಲ್ಲ ಕುಡಿದ್ಲು ಗೈಸ್. ಇವಾಗ ನೆಕ್ಸ್ಟ್ ನಾವು ಹೊರಟಿರೋದು ಏರ್ಪೋರ್ಟ್ ಕಡೆಗೆ. ನೀವು ನೋಡ್ತಾ ಇದ್ದೀರಲ್ವಾ, ಇದೇ ಬ್ಯಾಂಗ್ಳೂರು ಏರ್ಪೋರ್ಟ್ ಟೋಲು. ಎಷ್ಟು ದೊಡ್ಡದಿದೆ ಗೊತ್ತಾ ಗೈಸ್ ಇದು ಟೋಲು. ಗೈಸ್, ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಏರ್ಪೋರ್ಟ್ ಕಡೆಗೆ. ಗೈಸ್, ವಿಡಿಯೋನೇ ಮಾಡೋಕ್ಕಾಗ್ತಾ ಇದ್ದಿದ್ದಿಲ್ಲ, ಅಷ್ಟು ಗಾಳಿ, ಆಷಾಢ ಗಾಳಿ ಬೇರೆ, ಸಿಕ್ಕಾಪಟ್ಟೆ ಗಾಳಿ ಇತ್ತು ಗೈಸ್. ಪ್ಲೀಸ್ ಸ್ವಲ್ಪ ಗಾಳಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ರಿ ವಿಡಿಯೋದಲ್ಲಿ. ಗೈಸ್, ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂದರೆ, ಎಲ್ಲೂ ಸ್ವಲ್ಪನೂ ಕಸ ಇಲ್ಲ, ಏನಿಲ್ಲ. ಪ್ಲ್ಯಾಂಟ್ಸ್ ಆಗಿರ್ಬೋದು ಎಲ್ಲ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅಲ್ಲಿಂದ ಹೊರಗೆ ಬರೋಕ್ಕೆ ಮನ್ಸು ಬರಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೈಸ್. ನೀವೇನು ಸ್ಟ್ಯಾಚು ನೋಡ್ತಾ ಇದ್ದೀರಲ್ವ, ಇದೇ ನಮ್ಮ ನಾಡಪ್ರಭು ಶ್ರೀ ಕೆಂಪೇಗೌಡ ಅವರ ಸ್ಟ್ಯಾಚು ಗೈಸ್.
ಸ್ಟ್ಯಾಚು ಅಂತೂ ಲಿಟ್ರಲಿ ಸಖತ್ತಾಗಿತ್ತು ಗೈಸ್. ಸ್ಟ್ಯಾಚು ಬರೋಕ್ಕೆ ಮನ್ಸು ಬರಲಿಲ್ಲ, ಅಲ್ಲೇ ನಿಂತ್ಕೊಂಡು ನೋಡೋಣ ಇನ್ನೊಂದು ಸ್ವಲ್ಪ ಹೊತ್ತು ಅನ್ನಿಸ್ತಾ ಇತ್ತು. ಇವಾಗ ನಾವು ಫ್ಯೂಯಲ್ ಹಾಕ್ಸ್ಕೊಳಕ್ಕೆ ಬಂದಿದ್ದೀವಿ ಗೈಸ್. ಫ್ಯೂಯಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ, ನಾನು ಯಾಕೆ ಬೆಂಗಳೂರಿಗೆ ಬಂದಿದ್ದೀನಿ, ನೆಕ್ಸ್ಟ್ ನಾವು ಏನು ಮಾಡ್ತೀವಿ, ಏನು ತಿಂದ್ವಿ, ಪ್ರತಿಯೊಂದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರಿದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೀವು ನಾಡಪ್ರಭು ಕೆಂಪೇಗೌಡ ಅವರ ಸ್ಟ್ಯಾಚು ನೀವು ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಆಯಿತಾ. ನೆಕ್ಸ್ಟ್ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಗೈಸ್, ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.